Hi, this is Nivedita. This is my YouTube ಚಾನಲ್ ನಿವೇದಿತಾ ಕಾರ್ತಿಕ್ 143. ಇದು ನನ್ನ ಫಸ್ಟ್ ಡೈಲಿ ವ್ಲಾಗ್ಸ್ ಆಗಿರುತ್ತೆ. ಈ ಈವ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ. ಏನೇನು ನಡೆದಿದೆ ಅಂತ ಕ್ಲಿಪ್ಸು ಒನ್ ಬೈ ಒನ್ ಆ್ಯಡ್ ಮಾಡ್ತಾ ಹೋಗಿದ್ದೀನಿ. ಆ್ಯಕ್ಚುಲಿ ನನಗೆ ಸಿಕ್ಕಾಪಟ್ಟೆ ಹುಷಾರಿಲ್ಲ. ಇದು ವಿಡಿಯೋ ಇದು ಹಿಂದಿನ ದಿನದ್ದು. ಮಾರನೇ ದಿನ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಕೋಲ್ಡ್ ಆಗಿದೆ. ಸೊ ವಾಯ್ಸ್ ಚೆನ್ನಾಗಿಲ್ಲ ಅಂದರೆ ಬೇಜಾರು ಮಾಡ್ಕೊಬಿಡಿ. ನಾನು ಸಂಜೆ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ರೆಡಿ ಎಲ್ಲ ಆದೆ. ತಲೆ ಒಂದು ಗಿಲಾಸ್ ಅದಕ್ಕೆ ಒಂದು ಕ್ಲಿಪ್ ಹಾಕ್ಕೊಂಡು ಬಂದು ಹೊಸ್ಲು ತೊಳೆದು ಹೊಸ್ಲಿಗೆ ಅರ್ಶಿನ ಕುಂಕುಮ ಇಡ್ತಾಯಿದ್ದೀನಿ. ಸಂಜೆ ಆಗಿತ್ತು, ಆಲ್ರೆಡಿ 5:30 ಮೇಲಾಗಿತ್ತು ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡುವಾಗ. ಈಗ ಅರ್ಶಿನ ಕುಂಕುಮ ಎಲ್ಲ ಇಟ್ಟಿದ್ದಾಯಿತು. ಈಗ ಇಟ್ಟಾದಮೇಲೆ ರಂಗೋಲಿ ಹಾಕ್ತೀನಿ. ರಂಗೋಲಿ ನನಗೆ ಅಷ್ಟು ಚೆನ್ನಾಗಿ ರಂಗೋಲಿ ಬಿಡೋಕ್ಕೆ ಬರಲ್ಲ. ಸುಮಾರಾಗಿ ಆ್ಯಾವ್ರೇಜಾಗಿ ನನಗೆ ಬಂದಂಗೆ ನನಗೆ ಡಿಸೈನ್ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಡಿಸೈನ್ ಹಾಕ್ತೀನಿ. ಚಿಕ್ಕದಾಗಿ ಒಂದು ರಂಗೋಲಿ ಹಾಕ್ತಿದ್ದೀನಿ. ರಂಗೋಲಿ ಬಿಟ್ಟಿದ್ದೆಲ್ಲ ಆಯಿತು. ಈಗ ಬಂದು ಪಾಪು ತುಂಬ ಆಟ ಹಿಡಿತಿದ್ದ. ಪಾಪುಗೊಂದು ಫ್ರೂಟ್ಸ್ ಕಟ್ ಮಾಡಿಕೊಡೋಣ ಅಂತ ಬಂದೆ. ಹಾಗೆ ಹೊಸ್ಲಿಗೆಲ್ಲ ಹೂವು ಇಟ್ಟಿದ್ದಾಯಿತು. ಹೂವು ಇಟ್ಟಾದಮೇಲೆ ಪಾಪುಗೆ ಫ್ರೂಟ್ಸ್ ಕಟ್ ಮಾಡಿಕೊಡ್ತಾ ಇದ್ದೀನಿ. ಅವ್ನು ನೋಡಿ ಹಾಗೆ ಶೆಲ್ಫ್ ಹತ್ಬಿಡ್ತಾನೆ ಈಸಿಯಾಗಿ. ಶೆಲ್ಫ್ ಹತ್ಕೊಂಡ. ಸರಿ ಆ್ಯಪಲ್ ಕಟ್ ಮಾಡಿದ್ನಲ್ಲ ಹಾಫು ಅದನ್ನೇ ತಿಂತಾಯಿದ್ದ. ಅದು ಬೇಡ ತಿನ್ನಬೇಡ, ಕಟ್ ಮಾಡಿರೋ ತಿನ್ನು ಅಂತ ಕೊಡ್ತಾಯಿದ್ದೀನಿ. ಅವನು ಆ್ಯಕ್ಚುಲಿ ಏನೂ ಊಟ ಮಾಡ್ತಾಯಿಲ್ಲ. ನೋಡಬೇಕು ಆ್ಯಪಲ್ ಕಟ್ ಮಾಡಿಕೊಡೋ ತಿನ್ನಲ್ವ ಅದು ಗೊತ್ತಿಲ್ಲ ನನಗೆ. ಕಟ್ ಮಾಡಿ ಕೊಡ್ತಾಯಿದ್ದೀನಿ. ಕಟ್ ಮಾಡಿಕೊಟ್ಮೇಲೆ ಇವಾಗ ಪೂಜೆ ರೂಮೆಲ್ಲ ಕ್ಲೀನ್ ಮಾಡೋಕ್ಕೆ ಹೋಗಬೇಕು. ಅಲ್ಲೇ ಆಟ ಆಡ್ತಾನೆ ಶೆಲ್ಫ್ ಮೇಲೇ. ಕಟ್ ಮಾಡಿದ್ದಾಯಿತು. ಈಗ ಕೊಡ್ತಾಯಿದ್ದೀನಿ ಅವನಿಗೆ ತಿನ್ನೋಕ್ಕೆ. ಇವಾಗ ಪೂಜೆ ರೂಮಿಗೆ ಬಂದೆ. ಪೂಜೆ ರೂಮೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾವು ಕೆಳಗಡೆನೇ ಒಂದು ಸ್ಲ್ಯಾಬ್ ಇದೆ. ನನ್ನ ಡೋರ್ ಇಲ್ಲ ನನಗೆ. ಇದು ಏನಂತಾರೆ, ದೇವ್ರ ಮನೆಗೆ ಡೋರ್ ಇಲ್ಲ. ಸೊ ಅದರಿಂದ ನಾನು ಏನು ಮಾಡಿದ್ದೀನಿ ಅಂತಂದರೆ, ನಾನು ಇವಾಗ ನಮ್ಮದೇ ಒಂದು ಬುಕ್ ರ್ಯಾಕ್ ಇತ್ತು. ಆ ಬುಕ್ ರ್ಯಾಕ್ನೇ ದೇವ್ರ ಮನೆ ಥರ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಆ ಬುಕ್ ರ್ಯಾಕಲ್ಲೇ ದೇವ್ರ ಮನೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತೀನಿ. ಆ್ಯಕ್ಚುಲಿ ನಿಂತ್ಕೊಂಡು ಪೂಜೆ ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಏನು ಮಾಡೋದು, ನನ್ನ ಮಗ ಎಲ್ಲ ಎಳೆದಾಡ್ಬಿಡ್ತಾನೆ, ಒಂದು ಸ್ವಲ್ಪ ತುಂಟ. ಅದರಿಂದ ಏನು ಮಾಡೋದು, ಈ ಥರ ನಾನು ಫೆಸಿಲಿಟಿ ಮಾಡ್ಕೊಂಡಿದ್ದೀನಿ. ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿಸಿದ್ಮೇಲೆ ಬಂದು ಪಾಪುಗೆ ಊಟಕ್ಕೆ ರೆಡಿ ಮಾಡ್ಕೊಬೇಕು. ಆ್ಯಕ್ಚುಲಿ ಪೂಜೆ ಮಾಡಿದ್ರೆ ಏನೋ ಒಂಥರ ಸಮಾಧಾನ, ಮನೇಲಿ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ. ನಾನು ಪೂಜೆ ಮಾಡಲಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ. ಆ್ಯಕ್ಚುಲಿ ಬೆಳಗ್ಗೆನೇ ಪೂಜೆ ಮಾಡಿಬಿಡ್ಬೇಕು, ಆಗಲ್ಲ. ನಮ್ಮ ಮನೆಯವ್ರಿಗೆ ಬಾಕ್ಸ್ ಕಟ್ಟಿ ಬೆಳಗ್ಗೆ ಟಿಫನ್ಗೆ, ಮಧ್ಯಾಹ್ನ ಮತ್ತೆ ಲಂಚಿಗೆ ರೆಡಿ ಮಾಡಿಕೊಂಡು 2 ಹೊತ್ತಿಗೆ ಮಾಡ್ಕೊಂಬಿಡ್ಬೇಕು. ಮಗು ಇಲ್ಲಾಂದರೆ ಕೈ ಬಿಡಲ್ಲ. ಹಿಂಗೆ ಸಂಜೆವರೆಗೂ ಆಗೋಗುತ್ತೆ. ಬರೀ ಕಸ ಗುಡಿಸಿ, ಮನೆ ಒರೆಸಿ, ಬಟ್ಟೆ ವಾಷಿಂಗ್ ಆಗಿರೋದು ಒಣಗಾಕಿ, ಪಾತ್ರೆ ವಾಶ್ ಮಾಡಿ, ನಾನು ಸ್ನಾನ ಮಾಡಿ, ಅವ್ನು ಸ್ನಾನ ಮಾಡಿ, ಅವ್ನ ಊಟ ತಿಂಡಿ ಮಾಡಿಸಿ ಬಂದು ನಾನು ಅಡುಗೆ ಪೂಜೆ ಮಾಡೋಷ್ಟರಲ್ಲಿ ಇಷ್ಟೊತ್ತಾಗೋಗುತ್ತೆ. ಈಗ ಪೂಜೆ ಎಲ್ಲ ಮುಗೀತು. ಈಗ ಬಂದು ಕಾಫಿಗೆ ಇಟ್ಕೋತಾ ಇದ್ದೀನಿ. ಈವ್ನಿಂಗ್ ಕಾಫಿ ಕುಡಿಲೇಬೇಕು. ಕಾಫಿ ಕುಡಿಲಿಲ್ಲ ಅಂದರೆ ಸಮಾಧಾನ ಆಗಲ್ಲ. ಸೊ ದಟ್ ಅದಕ್ಕೆ ಬಂದು 1 ಕಪ್ ಕಾಫಿ ಮಾಡ್ಕೊತೀನಿ. ಅದು ಬೇರೆ ಸಿಕ್ಕಾಪಟ್ಟೆ ತಲೆ ಬೇರೆ ನೋವ್ತಾ ಇತ್ತು ನನಗೆ. ಅದು ಹಿಂದಿನ ದಿನ ನಮ್ಮ ಮಾರನೇ ದಿನ ಹುಷಾರಿಲ್ದಂಗೆ ಆಗೋಯಿತು. ಹಿಂದಿನ ದಿನ ತಲೆಗೆ ಸ್ನಾನ ಮಾಡಿದ್ದು ಬೇರೆ ಲೇಟ್ ಆಗೋಯ್ತಲ್ಲ, ತಲೆ ಬೇರೆ ನೀಟಾಗಿ ಒಣಗಿರಲಿಲ್ಲ. ಅದರಿಂದ ನನಗೆ ಮಾರನೇ ದಿನ ಫೀವರು, ಕೋಲ್ಡು, ಗಂಟ್ಲು ನೋವು ಎಲ್ಲ ಒಟ್ಟೊಟ್ಟಿಗೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಏನು ಮಾಡೋದು, ಈಗ ನಾನು ಕಮಿಟ್ಮೆಂಟ್ಸ್ ಅಂತ ಒಪ್ಕೊಂಬಿಟ್ಟಿದ್ದೀನಿ. ನಾನು ಡೈಲಿ ವ್ಲಾಗ್ಸ್ ಆಗಲೇಬೇಕು ಅಂತ. ಆದಷ್ಟು ಟ್ರೈ ಮಾಡ್ತೀನಿ ನಾನು ಡೈಲಿ ವ್ಲಾಗ್ಸ್ ಆಗೋಕ್ಕೆ. ಅಟ್ಲೀಸ್ಟ್ ಡೈಲಿ ಹಾಕೋಕ್ಕಾಗಲಿಲ್ಲ ಅಂದರೂ ದಿನ ಬಿಟ್ಟು ದಿನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಮನೇಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಆಸೆ ನನಗೆ. ಅವಾಗಿಂದನೂ ತುಂಬ ಆಸೆ ಇತ್ತು, ಡೈಲಿ ವ್ಲಾಗ್ಸ್ ಹಾಕಬೇಕು, ಡೈಲಿ ವ್ಲಾಗ್ಸ್ ಮಾಡಬೇಕು ಅಂತ ಅಂದ್ಬಿಟ್ಟು. ಆಮೇಲೆ ನನಗೆ ಅಡುಗೆಗಳು ವಿಡಿಯೋ ಮಾಡಾಕಬೇಕು ಅಂತ ತುಂಬ ಇಂಟ್ರೆಸ್ಟ್ ಜಾಸ್ತಿ. ನೋಡೋಣ, ಆದರೆ ಟ್ರೈ ಮಾಡ್ತೀನಿ. ಮುಂದೆ ಹೇಗಾಗುತ್ತೋ ಹಾಗೆ ಆ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಈಗ ಪಾಪುಗೆ ಫುಡ್ ರೆಡಿ ಮಾಡ್ಕೊತಾ ಇದ್ದೀನಿ. ಹಂಗೆ ಒಂದು ಬೀಟ್ರೋಟು ಮತ್ತು ಹಾಫ್ ಸ್ವೀಟ್ ಪೊಟ್ಯಾಟೊ, ಆಮೇಲೆ ಒಂದು ಚಿಕ್ಕದು ಆನಿಯನ್ನು, ಹಾಫ್ ಟೊಮೊಟೊ ಹಾಕ್ಬಿಟ್ಟು ಕುಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಮಾಡಿದ್ರೆ ತಿಂತಾನೆ ಏನು ಎತ್ತ ಅಂತ. ಈಗ ಕಾಫಿ ರೆಡಿ ಆಯಿತು. ಕಾಫಿ ಕುಡಿದ್ಬಿಟ್ಟು ಎಲ್ಲ ಕಟ್ ಮಾಡಿ, ತೊಳೆದು ಕಟ್ ಮಾಡಿ. ಹೆಸ್ರುಬೇಳೆ ಕೊಡೋದು ತುಂಬ ಒಳ್ಳೆಯದು ಮಕ್ಕಳಿಗೆ. ಅದರಿಂದ ನಾನು ಹೆಸ್ರುಬೇಳೆನೂ ಯೂಸ್ ಮಾಡ್ತಾಯಿದ್ದೀನಿ. ಹೆಸ್ರುಬೇಳೆ, ಒಂದು ಸ್ವಲ್ಪ ಅಕ್ಕಿ, ಒಂದು ಸ್ವಲ್ಪ ಸಾಂಬಾರು ಪುಡಿ, ಚೆನ್ನಾಗಿರುತ್ತೆ. ಮಾಡಿ ನೋಡಿ ಮಕ್ಕಳಿಗೆ. ವೇಟ್ಗೇನೋ ಆಗುತ್ತೆ. ಮಕ್ಕಳು ಊಟ ಬಿಟ್ಬಿಟ್ರೆ ಈ ಥರ ಮಾಡಿಕೊಟ್ಟಾಗ ತೆಳ್ಳಗೆ ತುಂಬ ಸ್ಮೂತಾಗಿ ಮಕ್ಕಳು ತಿಂತಾರೆ. ನನ್ನ ಮಗುಗೆ ನಾನು ಎಲ್ಲ ಥರನೂ ಫುಡ್ಡು ರೂಢಿ ಮಾಡ್ತಾಯಿದ್ದೀನಿ. ಒಂದು ಟೈಮ್ ನಾವು ಮಾಡೋದನ್ನು ತಿನ್ನಿಸ್ತೀನಿ, ಒಂದು ಟೈಮ್ ಅವನಿಗೂ ಮಾಡಿಕೊಡ್ತೀನಿ, ಒಂದು ಟೈಮ್ ಸರಿ
ಸ್ನ್ಯಾಕ್ಸಿಗೆ ಫ್ರೂಟ್ಸು ಈ ಥರದ್ದು ಏನಾದರೂ ಕೊಡ್ತೀನಿ, ತಿನ್ಕೊತಾನೆ. ಕಾಫಿ ರೆಡಿಯಾಗಿದೆ, ಕಾಫಿ ಕುಡಿತೀನಿ ಫಸ್ಟು. ಸ್ವಲ್ಪ ಮೈಂಡ್ ರಿಲೀಫ್ ಆಗುತ್ತೆ. ನನಗೆ ಸಂಜೆ ಹೊತ್ತು ಕಾಫಿ ಇಲ್ಲಾಂದರೆ ಇರೋಕ್ಕಾಗಲ್ಲ. ಬೆಳಗ್ಗೆ ಕುಡಿಲಿಲ್ಲ ಅಂದರೂ ಪರವಾಗಿಲ್ಲ, ನಾನು ಸಂಜೆ ಕಾಫಿ ಕುಡಿಲೇಬೇಕು. ಒಂಥರ ಸ್ಟ್ರೆಸ್ ರಿಲೀಫ್ ಆದಂಗೆ ಆಗುತ್ತೆ. ನಮ್ಮ ಮನೆಯವ್ರು ಆ್ಯಕ್ಚುಲಿ ಬೈತಾ ಇರ್ತಾರೆ, ಕಾಫಿ ಕುಡಿಬೇಡ ಒಳ್ಳೇದಲ್ಲ ಅಂತ. ಆ್ಯಕ್ಚುಲಿ ನನಗೆ ಅದೊಂಥರ ಅಡಿಕ್ಟ್ ಆದಂಗೆ ಆಗೋಗಿದೆ. ಕಾಫಿ ಕುಡಿಲಿಲ್ಲ ಅಂದರೆ ಇರೋಕ್ಕಾಗಲ್ಲ. ಸಂಜೆ ಹೊತ್ತು ಒಂಥರ ಸುಸ್ತಾದಂಗೆ, ಏನೋ ಒಂಥರ ತಲೆನೋವು, ತಲೆ ಬಿಸಿ ಆದಂಗೆ ಆಗೋಗ್ಬಿಡುತ್ತೆ. ಒಂದು ಸ್ವಲ್ಪ ಸ್ಟ್ರಾಂಗೂ ಅಲ್ಲ, ತುಂಬ ಲೈಟು ಅಲ್ಲ, ಮೀಡಿಯಮ್ ಆ ಥರ ಮಾಡ್ಕೊಂಡು ಕಾಫಿ ಕುಡಿತೀನಿ. ಈಗ ಕಾಫಿ ರೆಡಿ ಮಾಡಿಕೊಂಡು ಕುಡಿದ್ಬಿಟ್ಟು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬಂದು ಪಾಪುಗೆ ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಲ್ವ, ಅದನ್ನು ಬಂದು ಕೂಗಿಸಿದ್ರೆ ಸ್ವಲ್ಪ ಹೊತ್ತು ಆದಮೇಲೆ ಊಟ ಮಾಡ್ಸೋಕ್ಕೆ ಸರಿ ಹೋಗುತ್ತೆ. ಅವ್ನು ಊಟದ ಟೈಮ್ಗೆ ಕರೆಕ್ಟಾಗಿ ಅದು ರೆಡಿಯಾಗಿರುತ್ತೆ. ಹಾಗೆ ನಾನು ಹೆಸ್ರುಬೇಳೆ ಸ್ವಲ್ಪ ನೆನೆ ಹಾಕ್ಕೊಂಡಿದ್ದೀನಿ. ಹೆಸ್ರುಬೇಳೆ ನೆನೆಸ್ಕೊಂಡ್ರೆ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಅಂತ ಒಂದು ರೆಡಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ಅಡುಗೆಗೆ ಒಂದು 15 ಮಿನಿಟ್ಸು ನೆನೆ ಹಾಕ್ಕೊಂಡ್ಬಿಡ್ತೀನಿ. ಚೆನ್ನಾಗಿ ನೆಂದ್ಕೊಳ್ಳುತ್ತೆ ಹೆಸ್ರುಬೇಳೆ. ಅದರಿಂದನೇ ಮಗುಗೆ ತಿನ್ನಿಸ್ಬೇಕಲ್ವ, ಕಾಳುಗಳೇ ಆಗಲಿ ಏನೇ ಆಗಲಿ ಒಂದು ಅರ್ಧ ಅವರ್ ನೆನೆಸೋದು ತುಂಬ ಬೆಸ್ಟ್ ಅಂತ ನನ್ನ ಅನಿಸಿಕೆ. ಏನೇನೋ ಟ್ರೈ ಮಾಡ್ತೀನಿ ನಮ್ಮ ಪಾಪುಗೆ ತಿನ್ಸೋಕ್ಕೆ. ಆ್ಯಕ್ಚುಲಾಗಿ ಅವನೇನು ತಿನ್ನಲ್ಲ, ಅವನು ಸಿಕ್ಕಾಬಡೆ ಸಣ್ಣ ಆಗ್ಬಿಟ್ಟಿದ್ದಾನೆ. ಹುಷಾರು ಬೇರೆ ಇರಲಿಲ್ಲ, ಹುಷಾರು ತಪ್ಪಿಬಿಟ್ಟಿದ್ದ. ಅದರಿಂದ ಹಾಸ್ಪಿಟ್ಲಿಗೆ ಡಾಕ್ಟ್ರಿಗೆ ತೋರಿಸಿದಾಗ ಅವ್ರು ಹೇಳ್ತಾರೆ ಅವನ ಏಜ್ಗೆ ಈಗಾಗಲೇ 12 to 13 kg ಇರಬೇಕು, ನೋಡಿದ್ರೆ ತುಂಬ ಸಣ್ಣ ಇದ್ದಾನೆ, ಏನಾದರೂ ಮಾಡಿ ತಿನ್ನಿಸಿ, ಅವನೇನು ಇಷ್ಟಪಡ್ತಾನೋ ಅದನ್ನೇ ಸ್ವಲ್ಪ ಸ್ವಲ್ಪ, 1 ಟೈಮ್ ತಿನ್ನಲಿಲ್ಲ ಅಂದ್ರೆ ಪರವಾಗಿಲ್ಲ, ಅದನ್ನೇ 3 times ಸ್ವಲ್ಪ ಸ್ವಲ್ಪನೇ ತಿನ್ನಿಸಿ ಅಂತಾರೆ. ನಾನು ಅದು ಆದಷ್ಟು ಟ್ರೈ ಮಾಡ್ತಾನೇ ಇದ್ದೀನಿ ತಿನ್ಸೋಕ್ಕೆ. ಏನು ಮಾಡೋದು, ತಿನ್ನಲ್ಲ ಅವನು. ಬೀಟ್ರೋಟ್ನ ಕಟ್ ಮಾಡಿ ಹಾಕ್ಬಾರ್ದು ಮಕ್ಕಳಿಗೆ, ಈ ಥರ ತುರಿದ್ಬಿಟ್ಟೆ ಹಾಕಬೇಕು. ತುರಿದ್ಬಿಟ್ಟು ಹಾಕಿದಾಗ ಅವ್ರಿಗೆ ಗಂಟ್ಲಿಗೆ ಸಿಗಾಕ್ಕೊಳ್ಳೋದೇ ಆಗಲಿ, ಹಿಂಸೆ ಆಗೋದೇ ಆಗಲಿ. ಒಬ್ಬೊಬ್ಬರು ತಿನ್ನಲ್ಲ, ಈ ಥರ ಅಗಿಬೇಕು ಮಾಡಬೇಕು ಅಂತಂದರೆ ಮಕ್ಕಳು ಈಸಿಯಾಗಿ ಹಠ ಹಿಡಿದು ಬಿಡ್ತಾರೆ, ತಿನ್ನಲ್ಲ ನಾವು ಅಂತ. ಈ ಥರ ಸ್ವಲ್ಪ ಸಾಫ್ಟಾಗಿ ಕೊಟ್ಟಾಗ ಏನು ಮಾಡ್ತಾರೆ ಮಕ್ಕಳು ತಿನ್ನೋದಕ್ಕೆ ಅವರು ಇಷ್ಟಪಡ್ತಾರೆ. ಸಾಫ್ಟಾಗಿರಬೇಕು, ಬಿಸಿ ಬಿಸಿ ಇರೋದಕ್ಕೇ ತುಪ್ಪ ಹಾಕಿ ತಿನ್ಸೋಕ್ಕೆ ಟ್ರೈ ಮಾಡಬೇಕು, ಆವಾಗ ಅವರು ಲೈಕ್ ಮಾಡ್ತಾರೆ. ಪಾಪುದು ಫುಡ್ಡು ರೆಸಿಪೀಸ್ ಹಾಕ್ತಾ ಇರ್ತೀನಿ. ಯಾರಿಗೆ ಬೇಕೋ ಅವರು ಕಮೆಂಟಲ್ಲಿ ನನಗೆ ತಿಳಿಸಿ, ನಾನು ಯಾವ ಥರ ಕೊಡ್ತೀನಿ ಅಂತ. ನನಗೆ ಗೊತ್ತಿರೋದನ್ನ ನಾನು ಹೇಳ್ಬಲ್ಲೆ, ಅದು ಬಿಟ್ಟು ಬೇರೆ ಏನೇನೋ ಕೇಳಬೇಡಿ. ನನಗೆ ಗೊತ್ತಿರೋದು ನಾನು ಮಾಡ್ತೀನಿ ವೀಡಿಯೋಸಲ್ಲಿ, ನೋಡಿ ತಿಳ್ಕೊಳ್ಳಿ. ನನಗೂ ಗೊತ್ತಿಲ್ಲದಿರೋ ನೀವು ಹೇಳ್ಬೋದು. ಈಗ ನಾನೊಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಅಕ್ಕಿ, ಬೇಳೆ, ಬೀಟ್ರೋಟು, ಕ್ಯಾರೆಟು, ಹಾಫ್ ಟೊಮೊಟೊ ತೊಗೊಂಡಿದ್ದೀನಿ. ಆಮೇಲೆ ನಾನು 1/4 ಸ್ಪೂನು, ಅರ್ಧ ಸ್ಪೂನು ಅಲ್ಲ 1/4 ಸ್ಪೂನು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಈಗ ಒಂದು 3 ವಿಸಿಲ್ ತೊಗೊತೀನಿ ನಾನು. 3 ವಿಸಿಲ್ ಕೂಗಿದ ತಕ್ಷಣ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ, ಯಾಕಂದರೆ ತುರ್ದು ಹಾಕಿದ್ದೀವಲ್ವ, ಬೇಗ ಬೆಂದ್ಕೊಂಡಿರುತ್ತೆ. ಹೆಸ್ರುಬೇಳೆ ಬೇರೆ ನೆನೆ ಹಾಕಿದ್ದೀನಿ, ಅದರಿಂದ 3 ವಿಸಿಲ್ ಸಾಕು. 3 ವಿಸಿಲ್ ಕೂಗಿದ ತಕ್ಷಣ ಅದನ್ನ ಚೆನ್ನಾಗಿ ನಾವು ಮಸಿಬೇಕು ಅಂದರೆ ಸ್ಮ್ಯಾಶ್ ಮಾಡಬೇಕು ಚೆನ್ನಾಗಿ. ಸ್ಮ್ಯಾಶ್ ಮಾಡಿದಾಗ ಮಕ್ಕಳಿಗೆ ತಿನ್ನೋದಕ್ಕೆ ಈಸಿ ಆಗುತ್ತೆ, ಗಂಟ್ಲಿಗೆ ಸಿಗಾಕೊಳ್ಳೋದಿಲ್ಲ. ಅಲ್ಲಿ ಬಂದಿದೆ, ಆದರೂ ನನ್ನ ಮಗ ಅಗದು ತಿನ್ನಲ್ಲ. ಅವನು ಅಗದು ತಿಂದರೆ ತಿನ್ನಿಸ್ಬಿಡ್ತಾರೆ ಅನ್ನೋದೊಂದು ಡ್ರಾಮಾ ಮಾಡ್ತಾನೆ. ಏನು ಮಾಡೋದು, ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡೇ ಕೊಡ್ತೀನಿ. ಅಂದರೆ ತುಂಬ ಸ್ಮ್ಯಾಶ್ ಮಾಡೋಕ್ಕೂ ಹೋಗಲ್ಲ, ಸ್ವಲ್ಪ ಸ್ವಲ್ಪ ಸ್ಮ್ಯಾಶ್ ಮಾಡಿ ಬಿಸಿ ಇರುವಾಗಲೇ ತುಪ್ಪ ಹಾಕ್ಬಿಟ್ಟು ತಿನ್ನಿಸ್ಬಿಡ್ತೀನಿ. ಇವಂದು ಈಗ ಊಟ ಮಾಡಿಸಿ ಬಂದು ನಾನು ಇವಾಗ ಮುದ್ದೆಗೆ ಇಟ್ಕೊಬೇಕು. ಆ್ಯಕ್ಚುಲಿ ಮಧ್ಯಾಹ್ನನೇ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಅಡುಗೆ ವ್ಲಾಗ್ಸ್ ಎಲ್ಲ, ಯಾಕಂದರೆ ನಾನು ಬೆಳಗ್ಗೆನೇ ಎದ್ದು ಮಾಡ್ಕೊಂಬಿಟ್ಟಿರ್ತೀನಿ. ಬೆಳಗ್ಗೆ 6:30-7 ಗಂಟೆಗೆ ಎದ್ದು ಆಗಲ್ಲ. ಆ ಟೈಮ್ಗೆ ನನ್ನ ಮಗನೂ ಎದ್ದಿರ್ತಾನೆ. ಅವ್ನು ನಾನು ಎದ್ದಿದ ತಕ್ಷಣವೇ ಟಕ್ ಅಂತ ಎದ್ಬಿಡ್ತಾನೆ. ಒಂಥರ ಅವನು ನನಗೆ ಏನಂತಾರೆ ಅಲಾರಾಮ್ ಇದ್ದಂಗೆ. ನಾನು ಎದ್ದೇಳಲಿಲ್ಲ ಅಂದ್ರೂ ಅವನು ಆ ಟೈಮ್ಗೆ ನನ್ನನ್ನೇ ಎಬ್ಬಿಸ್ತಾನೆ. ಎದ್ದೇಳು ಮಮ್ಮಿ ಅಂತ. ಅವನೊಂಥರ ನನಗೆ ಅಲಾರಾಮ್ ಇದ್ದಂಗೆ. ಬೆಳಗ್ಗೆ ಹೊತ್ತು ನನ್ನ ಜೊತೆಗೆ ಎದ್ಬಿಡ್ತಾನೆ. ನಾನು 5 ಗಂಟೆಗೆ ಎದ್ರೂ ಸರಿ 5 ಗಂಟೆಗೆ ಎದ್ದೇಳ್ತಾನೆ, ನನ್ನ ಜೊತೆಗೆ ಎದ್ದೇಳ್ತಾನೆ. ಅದೊಂಥರ ರೂಢಿ ಆಗ್ಬಿಟ್ಟಿದೆ ಅವನಿಗೆ ನನ್ನ ಜೊತೆಗೆ ಎದ್ದೇಳೋದು. ಬೆಳಗ್ಗೆ ಹೊತ್ತು ಆಗಲ್ಲ, ಮೋಸ್ಟ್ ಆಫ್ ದ ಟೈಮ್ ನನಗೆ ಬೆಳಗ್ಗೆ ಹೊತ್ತು ವೀಡಿಯೋ ಮಾಡ್ಕೊಳಕ್ಕೆ ಆಗೋದಿಲ್ಲ. ನಾನು ಬೆಳಗ್ಗೆ ಹೊತ್ತೇ ಅಡುಗೆ ಮತ್ತು ಟಿಫನ್ನು 2 ಮುಗಿಸ್ಕೊಂಬಿಟ್ಟಿರ್ತೀನಿ. ಇನ್ನೇನಿದ್ರು ಮಧ್ಯಾಹ್ನ ಮೇಲೇ ಆದಷ್ಟು ಟ್ರೈ ಮಾಡ್ತೀನಿ ಬೆಳಗ್ಗೆ ವ್ಲಾಗ್ಸು ಮಾಡೋದಕ್ಕೆ. ಬೆಳಗ್ಗೆ ಏನು ಟಿಫನ್ದೇ ಆಗಲಿ ಅಡುಗೆದೇ ಆಗಲಿ ಏನೇ ವೀಡಿಯೋ ಮಾಡೋದಾದರೂ ಅದನ್ನು ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಮುಂದೆ. ಈಗ ಸದ್ಯಕ್ಕೆ ನಾನು ಈಗ ಏನಾಗುತ್ತೋ ಅದನ್ನು ಮಾತ್ರ ವೀಡಿಯೋ ಕ್ಲಿಪ್ಸ್ ತೊಗೊಂಡಿದ್ದೀನಿ. ಇವತ್ತು ಫಸ್ಟ್ ಡೇ ಅಲ್ವಾ, ನೋಡೋಣ. ನಾನು ಟ್ರೈ ಮಾಡ್ತಾಯಿದ್ದೀನಿ ಯಾವ ಥರ ಬರುತ್ತೆ ವೀಡಿಯೋ ಅಂತ. ಸರಿ, ಇವಾಗ ಪಾಪುದು ಊಟ ಎಲ್ಲ ಆಯಿತು, ಊಟ ಮಾಡಿಸ್ಕೊಂಡು ಬಂದೆ. ಈಗಾಗಲೇ 9 o'clock ಆಗ್ತಾಯಿದೆ.
ನಮ್ಮ ಮನೆಯವ್ರಿಗೂ ಹೊಟ್ಟೆ ಹಸಿತಿದೆಯಂತೆ, ಅದಕ್ಕೆ ಬಂದು ಮುದ್ದೆಗೆ ಇಡ್ತಾ ಇದ್ದೀನಿ. ಮುದ್ದೆಗೆ ಇಟ್ಟಿದ್ದಾಯಿತು. ನಾನು ಒಂದು ಸ್ವಲ್ಪ ನೀರು ಹೆಚ್ಚಿಗೆ ಹಾಕ್ಕೊಂಡಿರ್ತೀನಿ. ನೀರು ಮಳ್ಬೇಕಾದ್ರೆ ಒಂದು ಸ್ವಲ್ಪ ನೀರು ತಕ್ಕೊಂಬಿಡ್ತೀನಿ. ಯಾಕಂದರೆ ಹಿಟ್ಟು ಏನನ್ನ ಗಟ್ಟಿ ಆಯಿತು ಅಂತಂದರೆ ಓನ್ಸ್ಕೋಬೇಕಾರೆ ಅವಾಗ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಬೋದು. ಬಿಸಿ ನೀರು, ತಣ್ಣೀರು ಹಾಕೋಕೆ ಹೋದರೆ ಒಂಥರ ಅಂಟು ಬಂದ್ಬಿಡುತ್ತೆ. ಬಿಸಿನೀರು ಹಾಕ್ಕೊಂಡ್ರೆ ಬೆಸ್ಟ್, ಅದು ಬೇಗ ಹೊಂದ್ಕೊಳ್ಳುತ್ತೆ. ಅದರಿಂದ ಬಿಸಿನೀರು ಒಂದು ಸ್ವಲ್ಪ ಎತ್ತಿಟ್ಕೊಳ್ಬೇಕು ಮುಂಚೆನೇ, ಹಿಟ್ಟು ಹಾಕೊಳ್ಳೋಕ್ಕಿಂತ ಮುಂಚೆನೇ ನಾನು ಎತ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡೆ, ಹಿಟ್ಟು ಮಿಕ್ಸ್ ಮಾಡಿಕೊಂಡೆ, ಎಲ್ಲ ಓನ್ಸಿ ಇಟ್ಟಿದ್ದೀನಿ. ಮಧ್ಯಾಹ್ನ ಮಾಡಿದ ಮೊಸಪ್ಪು ಸಾರು ಬಿಸಿಗೆ ಇಟ್ಟಿದ್ದೀನಿ. ಬಿಸಿ ಆಯಿತು, ಈ ಮುದ್ದೆನೂ ಸರಿ ಹೋಯಿತು, ಬೆಂದ್ಕೊಂತು. ಇವಾಗ ಅದನ್ನ ಓನ್ಸ್ಕೊಂಡು ಮುದ್ದೆ ಕಟ್ಟಿ ಕೊಟ್ಟರೆ ಬಿಸಿ ಬಿಸಿ ಊಟ ರೆಡಿ. ಊಟ ಆಗಿದ ತಕ್ಷಣ ಶಿಸ್ತಾಗಿ ನಿದ್ದೆ ಮಾಡಿದ್ರೆ ಸಾಕು ಅನಿಸಿರುತ್ತೆ. ಬೆಳಗ್ಗೆಯಿಂದ ನಿದ್ದೆ ಮಾಡಿರಲ್ಲ, 6:30ಗೆ ಎದ್ದಿರ್ತೀನಿ. ನಿದ್ದೆ ಎಳಿತಾ ಇರುತ್ತೆ, ಯಾವಾಗಪ್ಪ ಮಲ್ಕೊಳ್ಳಿ ಅನ್ನೋಂಗೆ ಆಗಿರುತ್ತೆ. ಈಗ ಬೇರೆ ಯೂಟ್ಯೂಬು ಇನ್ಸ್ಟಾಗ್ರಾಮು ಅನ್ನೋ ಸ್ಟಾರ್ಟ್ ಮಾಡಿಬಿಟ್ಟು ನನಗೆ ಒಂದು ನಿಮಿಷನೂ ಫ್ರೀ ಇಲ್ಲ. ಫ್ರೀ ಅನ್ನೋದಕ್ಕಿಂತ ಫುಲ್ಲು ಬ್ಯುಸಿಯಾಗಿ ಹೋಗಿದ್ದೀನಿ. ಎಡಿಟಿಂಗು, ವಿಡಿಯೋ, ಮಗು, ಮನೆ ಕೆಲಸ, ಬಾಕ್ಸ್ ಕಟ್ಟೋದು ನಮ್ಮ ಮನೆಯವ್ರಿಗೆ ಇದೇ ಆಗೋಗಿರುತ್ತೆ ನನಗೆ ಡೈಲಿ. ನನ್ನನ್ನು ನಾನು ಬ್ಯುಸಿ ಮಾಡ್ಕೋಬೇಕು ಅನ್ನೋದಷ್ಟೇ ನನ್ನ ಮೈಂಡ್ ಸೆಟ್ಟಲ್ಲಿ ಇರೋದು ಇವಾಗ. ಇಷ್ಟು ವರ್ಷ ನಾನು ಆರಾಮಾಗಿದ್ದು ಸಾಕು. ಏನಾದ್ರು ನನಗೋಸ್ಕರನಾದ್ರೂ ನಾನು ಅರ್ನಿಂಗ್ಸ್ ಮಾಡ್ಕೊಬೇಕು, ನನ್ನ ಖರ್ಚಿಗಾದ್ರೂ ನಾನು ಅರ್ನಿಂಗ್ ಮಾಡಬೇಕು ಅನ್ನೋದಷ್ಟೇ ಈಗ ನನ್ನ ತಲೆಯಲ್ಲಿರೋದು. ಪಲ್ಯ ಇದೆ, ರಾತ್ರಿ ಹೊತ್ತು ಮುದ್ದೆ ಪಲ್ಯ ಅಷ್ಟೇ ಹೊತ್ತು ತಿನ್ನೋದು, ರೈಸ್ ಸ್ವಲ್ಪ ಕಮ್ಮಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್.